ಬಿಟ್ಟು ನಿಮಗೆ ಯಾಕೆ ಟಾರ್ಚರ್ ಮಾಡ್ತಾರೆ ಪೊಲೀಸರು? 20 ವರ್ಷದ ಹಿಂದೆ ಸರ್. ಅದೇನಯ್ಯ, ಬೇರೆಯವ್ರು ಎಲ್ಲರಿಗೂ ಬಿಟ್ಟು ನಿಮಗೆ ಯಾಕೆ ಟಾರ್ಚರ್ ಮಾಡಿದ್ದಾರೆ ಪೊಲೀಸರು? ಸರ್ ಅವು ಮಾಡಿದ್ವಿ, ನಾವು ಹೊಡೆದ್ರಿ. ನಿನಗೆ ಯಾಕೆ ಟಾರ್ಚರ್ ಮಾಡಿದ್ದಾರೆ ಅಂತ ಕೇಳ್ತಾ ಇದ್ದೆ ನಾನು. ದೇವ್ರಿಗೆ ಗೊತ್ತಿರಿ, ನಾ ಏನು ಹೇಳ್ತೀನಿ, ಟಾರ್ಚರ್ ಮಾಡಿದ್ರು. ಏನು ಕೇಸ್ ಇದೆ ಅವನ ಮೇಲೆ? ನಂಗೆ ಆರಾಮಿಲ್ದ್ರಿಗೆ ಹೇಳ್ಕೊಂಡ್ರೆ ಸರ್, ಪಿಡಿಸಾಗ್ಯದ. ಆರಾಮಿಲ್ಲದೆ ಇದ್ರು ಪೊಲೀಸರ ಮೇಲೆ ಕೈ ಹಾಕಿದ್ದೀನಿ ನೀನು. ಅದು 20 ವರ್ಷದ ಹಿಂದೆ ಸರ್. ನಂಗೆ ಇದಾಗಿಲ್ಲ, ನನ್ನ ಮೈಂಡ್ ಬರೋಬರಿ ಇರೋದಿಲ್ಲ. ಈಗ ಚೆನ್ನಾಗಿ ಮಾತಾಡ್ತಿದ್ಯಲ್ಲ. ಈಗ ಚೆನ್ನಾಗಿದ್ರಿ ಸರ್, ಈಗ ನೋಡ್ರಿ ನಂಗೆ ಪಿಡಿಸ್ ಬರ್ತದೆ ಸರ್. ಸೈಕಲ್ ಏನು ಕೇಸ್ ಆಗಿದೆ ಅಂತ ಕೇಳಿದೆ ನಾನು. ಅದು ಹೇಳ್ಬೋದಲ್ಲ, ಎಷ್ಟು ಮರ್ಡರ್ಗಳು ಮಾಡಿದ್ವಿ? ಹಾಂ, ಅದು ಯಾಕೆ ಹಾಕಿದ್ದಾರೆ ಸುಮ್ಮನೆ ಹಾಕ್ತಾರಾ? ಸುಮ್ಮನೆ ಹಾಕಿದ್ರೆ ಅಪ್ಲಿಕೇಶನ್ ಕೊಟ್ಟು ಕ್ಲೋಸ್ ಮಾಡ್ತೀವಿ. ನೀನು ಎಲ್ಲಿದೆ ನನ್ನ ಗ್ಯಾಂಗ್? ಆ ಕೇಸಲ್ಲಿ ನಿನ್ನೊಟ್ಟಿಗೆ ಎಷ್ಟು ಜನ ಇದ್ದಾರೆ? ಮತ್ತೆ 4 ಜನರ ಮೇಲೆ ಸುಮ್ಮನೆ ಹಾಕ್ತಾರಾ? ಜೈಲು ಹೋಗಿದ್ದಿ? ಡೈಲಿ ಯಾರು ಕೊಟ್ಟಿದ್ದಾರೆ? ಡೈಲಿ ಹೆಂಗೆ ಬಂತು ನಿನಗೆ? ಹೆಂಗೆ ಬಂತು ನಿನಗೆ? ಮತ್ತೆ ಯಾರಿದ್ದಾರೆ? ಯಾರಿದ್ದಾರೆ ಅಂತ ಕೇಳಿದೆ ನಾನು. ಸತ್ತವನು ಯಾರು? ಅವನಿಂದ ಏನು ಸಂಬಂಧ? Sky Sunshine School, step towards better future at Noble Public School. Knowledge Park the Creative School for quality and innovative education. करें एक बेहतर कल की शुरुआत आज से. ನೈಟ್ ಮನೆಗೆ ಹೋಗಿ ವಾಚ್ ಮಾಡಿ. ಏನು ಸಾಗಣೆ ಮಾಡ್ತಿದ್ದೀವಿ? ಪಾನಿಪುರಿ ಪಂಡಿಗೂ NDPS ಸಂಬಂಧ ಏನು ಕೇಸ್ ಇದೆ? ಯಾವ NDPS? ಗಾಂಜಾನ, ಪೌಡರಾ, ಯಾವುದು? ಎಲ್ಲಿ ಸಿಗ್ತಾ ಇದೆ ನಿಮ್ಗೆ ಗಾಂಜಾ? ಸುಮ್ಮನೆ ಎಷ್ಟು ಕೇಸ್ ಹಾಕ್ತಾರೆ? 2 ಕೇಸ್ ಸುಮ್ಮನೆ ಯಾಕೆ ಹಾಕ್ತಾರೆ? 2 ಕೇಸ್ ಸುಮ್ಮನೆ ಯಾಕೆ ಹಾಕ್ತಾರೆ? ಏನು ಕೆಲಸ ಮಾಡ್ತಿದ್ದೀಗ? ಎಷ್ಟು ಕೆಲಸ ಮಾಡಿದ್ವಿ? ಎಷ್ಟು ಕೇಸ್ ಬಿಡಿ? ಯಾರು ಇನ್ನೂ ಆ್ಯಕ್ಟಿವ್ ಯಾರಿದ್ದಾರೆ? ನೀನೇನು ಮಾಡಿದ್ದೆ? ಮತ್ತೆ ರೌಡಿ ಶೀಟ್ ಹಾಕ್ತೀವಿ ಸರ್. ನಿಮ್ದೇನು? ಹಾಂ, ಮತ್ತೆ ಯಾವ ಕೇಸ್ ಇದೆ? ಎಷ್ಟು ಸುಳ್ಳು ಕೇಸ್ ಹಾಕ್ತಾರೆ ನಿಮ್ಮ? ಎಷ್ಟು ಸುಳ್ಳು ಕೇಸ್ ಹಾಕ್ತಾರೆ ನಿಮ್ಮ ಮೇಲೆ? ಮತ್ತೆ 2 ಅವರು ಸುಮ್ಮನೆ ಹಾಕಿದ್ದಾರೆ, ನಾವು ಸುಮ್ಮನೆ ಹಾಕಿದ್ದೇವಾ? 2 ರಾಜ್ಯಗಳಲ್ಲಿ ಸುಮ್ಮನೆ ಹಾಕ್ತಾರೆ ನಿಮ್ಮ ಮೇಲೆ. ಏನು 2 ರಾಜ್ಯಗಳು ಸುಮ್ಮನೆ ಹಾಕ್ತಾರೆ ನಿಮ್ಮ ಮೇಲೆ ಕೇಸ್ಗಳು? ತೆಲಂಗಾಣದಾಗ ಯಾವ ರಾಜ್ಯ? ಏನು ಕೇಸ್ ಇದೆ? ಎಷ್ಟಿವೆ? ಹಾಂ, ಮತ್ತೆ ಕ್ಯಾಪು ಅದೇ ನಗ್ತಾ ಇದೆಯೇನು? ನಗ್ತಾ ಇದೆಯೇನು? ನಗ್ತಾ ಇದೆಯೇನು? 3 ಕೇಸಸ್ ಆದ್ರೂ ಬದಲಾವಣೆ ಆಗಿಲ್ಲ, ಇನ್ನು ಪರಿವರ್ತನೆ ಬಂದಿಲ್ಲ. 3 ಕೇಸಸ್ ಆದ್ರೂ ಮತ್ತೆ ಕ್ಯಾಪ್ ಹಾಕೊಂಡು ಬರ್ತೀನಿ. ಏನು ಇಷ್ಟು ರೋಡ್ ಸೀಟ್ ಇದ್ದಾರೆ? ಪೊಲೀಸ್ ಮೇಲೆ ಕೈ ಹಾಕ್ತೀರಿ?